ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ವಿಶ್ವದ ಸಮಸ್ತ ಸಿದ್ಧಾಂತಗಳ ಸಾರ, ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಅದರ ಸಾರವನ್ನು ಸಂಗ್ರಹಿಸಿ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗಾಶ್ರಮ, ಬಿಜಾಪುರ. ಇಲ್ಲಿ ಅಂಗಸ್ಥಲದ ಪೈಕಿ 5ನೇ ಪರಿಚ್ಛೇದ, ಒಟ್ಟು 21 ಪರಿಚ್ಛೇದಗಳು. ಅಲ್ಲಿ 14 ಪರಿಚ್ಛೇದಗಳು ಅಂಗಸ್ಥಲದಾಗ ಬರ್ತವೆ. ಅದರೊಳಗೆ 5ನೇ ಪರಿಚ್ಛೇದದಾಗ ದೇವಿ ಭಕ್ತ ಸ್ಥಳ, ಅದರೊಳಗೆ 3ನೇ ಅವಾಂತರ ಸ್ಥಳ ಏನಂದ್ರೆ ಸಂಸಾರ ಹೇಯ ಸ್ಥಳ. 1ನೇ ಸ್ಥಳ ಪಿಂಡ ಸ್ಥಳದಲ್ಲಿ ಸಾಧಕ, ಶಿವಯೋಗ ಸಾಧಕನಾದವನು ಅಂತಃಕರಣ ಶುದ್ಧಿಯನ್ನ ಮಾಡ್ಕೋತಾನ. 2ನೇದು ಪಿಂಡ ಜ್ಞಾನ ಸ್ಥಳದಲ್ಲಿ ಆತ್ಮ ಅನಾತ್ಮ ವಿವೇಕ ಹೊಂದುತ್ತಾನ. ಅನಾತ್ಮದ ಒಂದು ಕಾರಣ, ಅನಾತ್ಮದ ಅಭಿಮಾನದ ಕಾರಣ ಭವಚಕ್ರದಲ್ಲಿ ಸಿಲುಕಿ ಕರ್ಮದಿಂದ ದೇಹ, ದೇಹದಿಂದ ಕರ್ಮ, ಜನನ ಮರಣಗಳ ಒಂದು ಸಂಸಾರ ಚಕ್ರದಲ್ಲಿ ತಿರುಗ್ತಾ ಇರ್ತಾನೆ. ಎಷ್ಟು ಸಾರಿ ಹುಟ್ಟಬೇಕು, ಎಷ್ಟು ಸಾರಿ ಸಾಯಬೇಕು ಅಂತ ಅವನಿಗೆ ಒಂದು ದಿವಸ ಹೇಯ ಭಾವನೆ ಉಂಟಾಗಿ ಸಂಸಾರ ಹೇಯ ಸ್ಥಳಕ್ಕೆ ಬಂದು ಅವನಿಗೆ ಅನಾತ್ಮದ ಬಗ್ಗೆ ವೈರಾಗ್ಯ ಬರ್ತದೆ. ಜಾತಸ್ಯ ಮರಣಂ ಧ್ರುವಂ ಅಂತ ಶರಣರು ಹೇಳ್ತಾರ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ. ಹುಟ್ಟಿದವ ಸಾಯ್ತಾನ, ಸತ್ತ ಹುಟ್ಟತಾನ, ಹುಟ್ಟಿದವ ಸಾಯ್ತಾನ, ಸತ್ತ ಹುಟ್ಟತಾನ, ಹಿಂಗೆ ಇರ್ತದ. ರೋಮಜ ಮೀನಜರು ಅಂತಂದ್ರೆ ಇವ್ರು ಯಾರು ಅಂತಂದ್ರ, ಇವರು ಋಷಿ ಮುನಿಗಳು. ಅವರು ಈ ಭೂಮಿ ಮೇಲೆ ಅವರಷ್ಟು ದೀರ್ಘಕಾಲ ಯಾರು ಬದುಕಿಲ್ಲ ಅಂತ, ಅಷ್ಟು ದೀರ್ಘಾಯುಷಿಗಳು. ಅಷ್ಟಾದ್ರೂ ಸಹಿತ ಅವರೆಲ್ಲ ಕಾಲನ ಬಾಯಿಗೆ ಒಂದು ದಿವಸ ತುತ್ತಾಗಿ ಹೋದರು. ಆಯುಷ್ಯ ಜಾಸ್ತಿ ಇರ್ಬೋದು, ಆದ್ರೆ ಒಂದು ದಿನ ಹೋಗೋದು ಗ್ಯಾರಂಟಿ. ಅವನ್ನ ಅಕ್ಬರ್ ಬೀರ್ಬಲ್ ಕತ್ತಿ ಒಳಗ ಏನ್ ಬರ್ತದಂದ್ರ, ಅಕ್ಬರ್ ರಾಜಾಗ ಕನಸು ಬಿದ್ದಿರ್ತದತ್ ರಾತ್ರಿ. ಏನು ಕನಸು ಬಿದ್ದಿರ್ತದಂದ್ರ, ಎಲ್ಲ ಬಾಯಾಗಿನೂ 31 ಹಲ್ಲು ಉದುರಿ ಒಂದೇ ಒಂದು ಹಲ್ಲು ಉಳಿದಿತ್ತಂತ, ಅಂತ ಕನಸು ಬಿದ್ದಿರ್ತ. ನಾವು ಮುಂಜಾನೆ ಪಂಡಿತರಿಗೆಲ್ಲ ಕರೆಸಿ ಕೇಳ್ತಾನ, ಈ ಕನಸಿನ ಶಕುನ ಏನಿದು? ಎಲ್ಲಾ ಹಲ್ಲುಗಳು ಉದಿರಿ ಹೋಗಿ ಬರೀ ಒಂದೇ ಹಲ್ಲು ಉಳಿದಿತ್ತು ನನ್ನೊಳಗ, ಬಾಯಾಗ, ಏನಿದ್ರ ಅರ್ಥ? ಅವ್ರ ಪಂಡಿತರು ಶಾಸ್ತ್ರ ತೆಗೆದ್ರು, ಅದ್ರಾಗ ಏನಿದ್ದದ್ದು ಹೇಳಿಬಿಟ್ರು. ಏನದ್ರ ಅರ್ಥ ಅಂತಂದ್ರೆ, ನಿಮ್ಮ ವಂಶದವರೆಲ್ಲ ನಿಮ್ಕಿಂತ ಜಲ್ದಿ ಸತ್ತೋತಾರ, ನೀವು ಒಬ್ಬರೇ ಉಳಿತೀರಿ ಅಂತೇಳಿ ಹಿಂಗದ ರೀ ಶಾಸ್ತ್ರದಾಗ ಅಂತ ಹೇಳಿ. ಅವನಿಗೆ ಸಿಟ್ಟು ಬಂದ್ಬಿಡ್ತದ. ಇಡೀ ಮನಿ ಮಂದೆಲ್ಲ ನಮ್ಮ ಮುಂದೆ ಸತ್ತೋತಾರ, ನಾ ಒಬ್ಬನೇ ಉಳಿತೀನಿ ಅಂತಂದ್ರ ಸಿಟ್ಟು ಬಂದು ಅವ್ರೆಲ್ಲರಿಗೆ ಸೆರೆಮನಿ ಒಳಗೆ ಹಾಕಿಬಿಟ್ನಂತ. ಏನ್ ಭವಿಷ್ಯ ಕೇಳಿದ್ರೆ ಹಿಂಗೆ ಹೇಳೋದಿರ್ತದೇನು? ಎಲ್ಲಾರ ಇಡೀ ಮನಿ ಮಂದಿ ಸತ್ತು ನನಗೆ ಹಿಂಗೆ ಹೇಳ್ತೀರೇನೋ ಅಂತ ಸಿಟ್ಟು ಬಂದು. ಅವಾಗ ಬೀರ್ಬಲ್ ಬಂದನಂತ. ಆಮೇಲೆ ಬೀರ್ಬಲ್ ಬಂದ್ಮೇಲೆ, ಏನಿದು ಎಲ್ಲ ಪಂಡಿತರಿಗೆ ಸೆರೆಮನಿ ಒಳಗೆ ಹಾಕಿದಿ,
ಏನಾಯ್ತು ಅಂತಂದ್ರ ನನಗೆ ರಾತ್ರಿ ಹಿಂಗೆ ಕನಸು ಬಿದ್ದಿತ್ತು, ಏನಂತ ಕೇಳಿದ್ರಿ ನಮ್ಮ ಮನೆ ಮಂದೆಲ್ಲ ಸಾಯ್ತಾರಂತ ಹೇಳಿದ. ಹಂಗೆ ಹೇಳಿದ್ರೆ ನಮ್ಗೆ ಸಿಟ್ಟು ಬಂದದ, ಅದಕ್ಕೆ ಒಳಗೆ ಹಾಕಿನಿ. ಹಂಗಲ್ಲ, ಅವ್ರಿಗೆ ಮೊದಲು ಹೊರಗೆ ಬಿಡು, ಅದರ ಅರ್ಥ ನಾನು ನಿನಗೆ ಹೇಳ್ತೀನಿ. ಏನು ಅರ್ಥ ಹೇಳಿದ್ನಪ್ಪ ಬೀರ್ಬಲ್ ಅಂದ್ರೆ, ನಿನ್ನ ವಂಶದೊಳಗೆ ಎಷ್ಟು ಜನ ಅದಾರ ಅವರೆಲ್ಲರಿಗೆ ಏನು ಆಯುಷ್ಯ ಅಂತ ಬರ್ಕೊಂಬಂದಾರಲ್ಲ, ಅವರೆಲ್ಲರಿಗಿಂತ ದೀರ್ಘ ಆಯುಷ್ಯ ನೀನು ಬರ್ಕೊಂಬಂದಿದಿ. ನಿನ್ನ ಆಯುಷ್ಯ ಎಲ್ಲರಿಗಿಂತ ದೀರ್ಘ ಆದ ಅಂತ ಅದರ ಅರ್ಥ ಅಂತ ಹೇಳಿದ್ ನಾವು. ಹಂಗ ಆಯ್ತು, ಅವ್ರಿಗೆಲ್ಲ ಹೊರಗೆ ಬಿಡ್ರಿ ಅಂತ ಹೇಳೋ ಮಾತು ಸ್ಮೂತಾಗಿ ಹೇಳಿದ್ರೆ ಹೆಂಗಿರ್ತದ, ಮತ್ತು ಒರಟಾಗಿ ಹೇಳಿದ್ರೆ ಹೆಂಗಿರ್ತದೆ, ತಲೆ ಕೆಡಂಗೆ ಹೇಳಿದ್ರೆ ಮತ್ತೆ ಸಿಟ್ಟು ಬರ್ತದೆ. ಹಾಗ ಇವರು ಮೀನಜರ್ ರೋಮಜರು ಎಷ್ಟೋ ಕಾಲ, ಅವರಷ್ಟು ದೀರ್ಘಕಾಲ ಭೂಮಿ ಮೇಲೆ ಯಾರೂ ಬದುಕಿಲ್ಲ ಅಂತ. ಅಷ್ಟು ದಿವಸ ಬದುಕಿದ್ರು ಅವ್ರು ಒಂದಿನ ಹೋಗವ್ರೆ. ಚಿರಂಜೀವಿಗಳು ಅವು ಇವು ಏನೇನೋ ಇರ್ತಾವ, ಯಾರೂ ಉಳಿದಿಲ್ಲ. ಎಷ್ಟು ಚಿರಂಜೀವಿಗಳಿದ್ರು ಅವರು ಒಂದಿನ ಕಾಲಕ್ಕೆ ತುತ್ತಾಗಿ ಹೋಗವ್ರು. ಸೂರ್ಯ ಚಂದ್ರ ಇರುವ ತನಕ ಇರ್ತಾರಂತ. ಸೂರ್ಯ ಚಂದ್ರ ಏನು ಶಾಶ್ವತನ? ಅವರು ಪ್ರಳಯಕ್ಕೊಳಗೆ ಹೋಗ್ತಾರ ಇಲ್ಲ? ಇಡೀ ಬ್ರಹ್ಮಾಂಡನೇ ಪ್ರಳಯಕ್ಕೊಳಗಾಗಿ ಹೋಗುವಾಗ ಯಾ ಸೂರ್ಯ, ಯಾ ಈಶ್ವರ, ಏನು ಯಾ ದೇವತೆಗಳು, ಯಾ ರಾಕ್ಷಸರು, ಯಾ ಮನುಷ್ಯರು, ಯಾ ಋಷಿ ಮುನಿ, ಯಾರೂ ಇಲ್ಲ ಅದ್ರ ಮುಂದೆ. ಎಲ್ಲರೂ ದೇಹ ತ್ಯಾಗ ಮಾಡಲೇಬೇಕು. ಅದಕ್ಕೆ ಇಲ್ಲಿ ಬಸವಣ್ಣನವರೇ ಒಂದು ವಚನ ಹೇಳ್ತಾರ, ವಿಷ್ಣು ಬಲ್ಲಿದನೆಂಬೆನೆ. ವಿಷ್ಣು ಬಲ್ಲಿದ, ತಿಳಿದವ, ಮೋಕ್ಷ ಹೊಂದೇನ ಅಂತ ನಾವು ಹಿಂಗೆ ತಿಳ್ಕೊಂಡ್ರೆ, ಅವ ದಶಾವತಾರದಲ್ಲಿ ಭಂಗು ಪಟ್ಟದಕ್ಕೆ ಕಡೆ ಇಲ್ಲ. ದಶಾವತಾರ 10 ಸಾರಿ ಹುಟ್ಟಿ 10 ಸಾರಿ ಸತ್ತಾನ. ಹಿಂಗಾಗಿ ವಿಷ್ಣುಗ ನಾವು ಬಲ್ಲವಂತ ಹೆಂಗ್ ಅನ್ಬೇಕು? ಮತ್ತೆ ಬ್ರಹ್ಮ ಬಲ್ಲಿದನೆಂಬೆನೆ, ಅವನ ಶಿರ ಹೋಗಿ ನಾನಾ ವಿಧಿಯಾದ. ಅವನ ಶಿರಗಳು ಯಾವಾಗ ಕತ್ತರಿಸ್ಕೊಂಡದು ಏನು, ಅವನರೇ ಏನ್ ಶಾಣೆ ಅನ್ಬೇಕು ನಾವು. ವೇದ ಬಲ್ಲಿತ್ತೆಂಬೆನೆ, ವೇದಗಳು ಏನಾರ ಬಹಳ ಜ್ಞಾನಿಗಳದವ ಅಂತ ತಿಳ್ಕೊಂಡ್ರೆ, ನಾನಾ ಮುಖದಲ್ಲಿ ಸ್ತುತಿ ಇಸಿತಲ್ಲದೆ ಲಿಂಗದ ನಿಲುಕಡೆಯ ಕಾಣದು. ಅದು ಏನ್ ಮಾಡ್ತದ? ವೇದಗಳು ಅದರೊಳಗೆ ಮಂತ್ರಗಳದವ, ಅದು ಏನ್ ಮಾಡ್ತದ ಅಂದ್ರ ಪರಮಾತ್ಮನನ್ನ ಸ್ತುತಿ ಮಾಡ್ತದ. ಆದ್ರೆ ಪರಮಾತ್ಮ ಎಲ್ಲದನ್ನ ಹೆಂಗದನ ಅಂತ ಅದಕ್ಕೇನು ಗೊತ್ತಿಲ್ಲ. ವೇದಗಳೊಳಗನು ಏನದ? ಲಿಂಗದ ನಿಲುಕಡೆಯ ಕಾಣದು. ಬರೀ ಮಂತ್ರಗಳು ಹೇಳ್ಕೊತ ಕೂತ್ರ ಮಂತ್ರದಿಂದ ಪರಮಾತ್ಮನ ಸ್ತುತಿ ಆಗ್ತದೆ ಹೊರತು ಒಳಗ ವಿಚಾರ ಮಾಡ್ಲಾರ್ದೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗಂಗಿಲ್ಲ. ಬಸವಣ್ಣವ್ರ ವಚನ ಇದು. ಮತ್ತ ಶಾಸ್ತ್ರ ಬಲ್ಲಿತ್ತೆಂಬನೆ, ಶಾಸ್ತ್ರ ಬಲ್ಲಿತ್ತೆಂಬೆನೆ ಏನದ? ಶಾಸ್ತ್ರ ಶಬ್ದಕ್ರಿಯೆ. ಅದು ಹೆಂಗೆ? ಒಂದು ಶಬ್ದಕ್ಕೆ 10 ಅರ್ಥ ಮಾಡೋದು, ಮತ್ತ ಆ 10 ಅರ್ಥಕ್ಕೆ ಮತ್ತೊಂದೊಂದು ಅರ್ಥ ಕೊಡೋದು, ಒಟ್ಟದು ಶಬ್ದ ಜಾಲ ಶಾಸ್ತ್ರ. ಹಿಂಗಾಗಿ ಶಬ್ದನು ಅದನ್ನು ಆ ಒಂದು ಆತ್ಮ ಸಾಕ್ಷಾತ್ಕಾರ ಆಗಂಗಿಲ್ಲ. ಪುರಾಣ ಬಲ್ಲಿತ್ತೆಂಬೆನೆ ಪೂರ್ವಕ್ರಿಯೆ. ಪುರಾಣ ಏನದ? ಹಿಂದಿನವ್ರ ಕಥೆ, ಅದು ಚರಿತ್ರೆ ಅದ, ಪೂರ್ವಕ್ರಿಯೆ. ಆಗಮ ಬಲ್ಲಿತ್ತೆಂಬೆನೆ ವಾಯ ಹೋಯಿತು. ಆಗಮಗಳಿಂದಲೇ ಏನಾರ ಸಾಕ್ಷಾತ್ಕಾರ ಆಗ್ತದೇನಂತಂದ್ರೆ ಅದನ್ನೂ ವ್ಯರ್ಥ ಆಯ್ತು. ಹಿಂಗಾಗಿ ಬರೇ ಮಂತ್ರಗಳಲ್ಲಿ ನಾವು ಪಠಣ ಮಾಡುವಂಥವ್ರು ಆದೇವೆ ಹೊರತು ಆತ್ಮಜ್ಞಾನಿಗಳಾಗಲಿಲ್ಲ. ಇದು ಕಾರಣ ಕೂಡಲ ಸಂಗಯ್ಯನೇ ನಿತ್ಯ, ಉಳಿದ ದೈವವೆಲ್ಲ ಅನಿತ್ಯ ಕಾಣಿವೋ. ಶುದ್ಧ ಬ್ರಹ್ಮ ಒಬ್ಬನೇ ನಿತ್ಯ. ಅವನು ಬಿಟ್ರೆ ಉಳಿದು ಏನೇನು ನಿಮ್ಮ ಕಲ್ಪನೆ ಒಳಗದವ
ಪ್ರಕೃತಿ ಇರ್ಬೋದು, ಸತ್ವ ರಜ ತಮ ಇರ್ಬೋದು, ಈಶ್ವರ ಮಾಯ ಇರ್ಬೋದು, ಜೀವ ಅವಿದ್ಯೆ ಇರ್ಬೋದು, 33 ಕೋಟಿ ದೇವತೆಗಳಿರ್ಬೋದು, ಬ್ರಹ್ಮ ವಿಷ್ಣು ರುದ್ರರಿರ್ಬೋದು, ಎಲ್ಲನೂ ಅನಿತ್ಯ. ಆ ಪರಬ್ರಹ್ಮ ಪರಶಿವ ಪರಮಾತ್ಮ ಅಂತೇನು ಆದಲ್ಲ, ಆ ಚೇತನ ಒಂದೇ ಸತ್ಯ, ಉಳಿದದ್ದೆಲ್ಲ ಅನಿತ್ಯ. ಈ ರೀತಿ ಹೇಳ್ತಾರೆ. ಮುಂದಿನ ಶ್ಲೋಕ ಭೂತ್ವಾ ಕರ್ಮ ವಶಾಜ್ಜಂತು ಬ್ರಾಹ್ಮಣಾದಿಷು ಜಾತಿಷು ತಾಪತ್ರಯ ಮಹಾವಹಿನಿ ಸಂತಾಪಾಧ್ಯಾಹ್ಯರ್ತೆ ಭೃಶ್ಯಂ ಅಂತ ಒಂದು ಶ್ಲೋಕ. ಭೂತ್ವಾ ಇದರ ಅರ್ಥ ಏನಪ್ಪ ಅಂತಂದ್ರೆ, ಈ ಸಂಸಾರ ಅಂದ್ರೆ ಜನನ ಮರಣಗಳು ಹೆಂಗ ನಡೀತಾವ, ಎದರ ಮೇಲೆ ಡಿಪೆಂಡ್ ಅದಾವ ಅಂತಂದ್ರ ವಿಹಿತ ಕರ್ಮ ನಿಷಿದ್ಧ ಕರ್ಮಗಳಿಗೆ ಅನುಸಾರವಾಗಿ, ವಿಹಿತ ಕರ್ಮ ನಿಷಿದ್ಧ ಕರ್ಮಗಳಿಗೆ ಅನುಸಾರವಾಗಿ ಬ್ರಾಹ್ಮಣಾದಿ ಜಾತಿಗಳಲ್ಲಿ ಹುಟ್ಟಿದೆವು ಎನ್ನೋಣ. ವಿಹಿತ ಕರ್ಮ ಮಾಡಿದವರು ಬ್ರಾಹ್ಮಣ, ನಿಷಿದ್ಧ ಕರ್ಮ ಮಾಡಿದವರು ಶೂದ್ರ, ಮತ್ತ ಒಂದಿಷ್ಟು ಅವರೇ ಇದಿಷ್ಟು ಮಾಡಿದವರು ಕ್ಷತ್ರಿಯ ಮತ್ತ ಯಾರು ವೈಶ್ಯರಾಗಿ ಹುಟ್ಟ್ಯಾರಂತ ಈ ರೀತಿ ಅನ್ಕೊಳ್ಳೋಣ. ಆಗ ಒಡವಾಗ್ನಿ ಅಂತ ತಾಪತ್ರಯಗಳಿಂದ ಬಹಳವಾಗಿ ಬಳಲುತ್ತೇವೆ. ಶೂದ್ರ ಅಂತಂದ್ರ ಸೇವೆ ಹೆವಿ ಡ್ಯೂಟಿ ಮಾಡೋರಂತ ಜಾತಿ ಅಲ್ಲದು. ಬ್ರಾಹ್ಮಣ ಅಂತಂದ್ರ ತಲೆ ಓಡಿಸೋರವ್ರು, ಭೌತಿಕ ಶರೀರದಿಂದ ಕೆಲಸ ಕಡಿಮೆ, ಆದ್ರೆ ಅವರು ಬುದ್ಧಿಲಿಂತ ತಮ್ಮ ಜೀವನ ನಡೆಸೋರು ಬ್ರಾಹ್ಮಣರು. ಶೂದ್ರ ಅಂತಂದ್ರೆ ಅವನಿಗೆ ಬುದ್ಧಿಲಿಂತ ತಲೆ ಓಡಿಸಲ್ಲ, ಅವ ಮೈಲಿಂತ ದುಡಿತಾನ, ಅವನಿಗೆ ಶೂದ್ರ ಅಂತ. ಇದು ಯಾವ ಜಾತಿಗೆ ಸಂಬಂಧ ಇಲ್ಲ. ಈಗ ಅಟೆಂಡರ್ಗಳು ಅದರ ನೋಡ್ರಿ, ಅವ್ರಿಗೆ ಒಂದು ನಿಮಿಷನೂ ಕುಂದ್ರಲಕ್ಕೆ ಕೂರ್ಸತ್ತಿರಲ್ಲ, ಅದು ಮಾಡ್ಕೊಂಡು ಬರೋದ್ರಾಗೆ ಇದು ತಗೊಂಬ, ಇದು ಮಾಡ್ಕೊಂಡು ಬರೋದ್ರಾಗೆ ಅದು ತಗೊಂಡು, ಹಿಂಗ ಅವ್ರಿಗೆ ಅಡ್ಡಾಡ್ತಿರ್ತಾರೆ, ಕಂಟಿನ್ಯೂಸ್ ಕೆಲಸ ಮಾಡ್ತಿರ್ತಾರೆ. ಅಧಿಕಾರಿ ಅಡ್ಡಾಡಂಗಿಲ್ಲ, ಏನಿಲ್ಲ, ಕುಂತಲ್ಲೇ ತಲೆ ಓಡಿಸಿ ಎಲ್ಲರಿಗೆ ಕೆಲಸ ಹಚ್ತಿರ್ತಾರೆ. ಹಿಂಗಿರ್ತದ. ಅದಕ್ಕ ಅವರವರ ಕರ್ಮಕ್ಕೆ ಅನುಸಾರವಾಗಿ ನಿಷಿದ್ಧ ಕರ್ಮ ವಿಹಿತ ಕರ್ಮಗಳಿಗೆ ಅನುಸಾರವಾಗಿ ಈ ರೀತಿ ಹುಟ್ಟಿ ಒಡವಾಗ್ನಿ ಅಂತ ಅಂದ್ರೆ ಬಹಳ ತಾಪತ್ರಯಗಳು, ಬಹಳ ಕಷ್ಟ, ಹೆವಿ ತೊಂದರೆಗಳನ್ನು ಅನುಭವಿಸುತ್ತಾರೆ. ತಾಪತ್ರಯ ಹಾಗೂ ದೇಹ ಇವುಗಳಲ್ಲಿ ನಿತ್ಯ ಸಂಬಂಧವಿದೆ. ಈ ತಾಪತ್ರಯಗಳು ಮತ್ತು ದೇಹ ಇವುಗಳಲ್ಲಿ ಒಂದು ಪರ್ಮನೆಂಟ್ ಸಂಬಂಧದ, ನಿತ್ಯ ಸಂಬಂಧ. ತಾಪತ್ರಯಗಳು ದೇಹವನ್ನು ಅಗಲಿ ಇರಲಾರವು. ಆ ದೇಹದೊಳಗೆ ಅವು ತಾಪತ್ರಯಗಳಿರ್ತಾವ. ಆದ್ದರಿಂದಲೇ ಬದ್ಧ ಜೀವಾತ್ಮನಿಗೆ ವಿಶ್ರಾಂತಿಯೇ ಇಲ್ಲ, ಅವನಿಗೇನು ರೆಸ್ಟೇ ಸಿಗಂಗಿಲ್ಲ ಜೀವನಿಗೆ. ಬದ್ಧ ಅಂತಂದ್ರ ಈ ಸಂಸಾರ ನಾನು ನನ್ನದು ಅಂತೇಳಿ, ದೇಹ ನಾನು ನನ್ನದು ಅಂತೇಳಿ ಅಜ್ಞಾನಿಯಾಗಿ ಅನಾತ್ಮಕ್ಕೆ ತೆಕ್ಕಿ ಬಿದ್ದಿರ್ತಾನಲ್ಲ, ಅವನೇ ಬದ್ಧ ಜೀವ. ಅವನಿಗೆ ವಿಶ್ರಾಂತಿಯೇ ಇಲ್ಲ. ಒಂಟೆಯ ಮೇಲೆ ನೀಟಾಗಿ ಕುಳಿತುಕೊಳ್ಳಲು ಸಾಧ್ಯವೇ, ಹಾಗೆಯೇ ದೇಹ ಧಾರಣ ಮಾಡಿದ ಮೇಲೆ ನಿರೋಗಿಯಾಗಿ ತಾಪತ್ರಯಗಳಿಂದ ದೂರವಾಗಿರುವುದು ಸಾಧ್ಯವೇ. ಒಂದು ಸಾರಿ ದೇಹ ಧರಿಸಿವಿ ಅಂತಂದ್ರ ಆ ದೇಹಕ್ಕ 3 ರೀತಿ ರೋಗಗಳು. ಯಾವುವು? ವಾತಜನ್ಯ, ಪಿತ್ತಜನ್ಯ, ಕಫಜನ್ಯ. ಈ ವಾತಜನ್ಯ ಎಷ್ಟು ಜಡ್ಡದವಂದ್ರ 120 ಅದಾವಂತ. ಪಿತ್ತಜನ್ಯ ಎಷ್ಟದವ? 120. ಕಫಜನ್ಯ ಎಷ್ಟದವ? 120. ಒಟ್ಟು ಎಷ್ಟದು? 360. 360 ಆದ್ಮೇಲೆ ಇನ್ನ ಒಂದು 5 ಅದಾವ. ಅವು ಏನದವ? ಕರ್ಮಜನ್ಯ.
ಯಾವುದೇ ಡಾಕ್ಟರ್ ಬಳಿ ಹೋದ್ರೆ ವಾತ ಪಿತ್ತ ಕಫಕ್ಕ ಅವ ಔಷಧ ಕೊಡ್ತಾನೆ. ಆದ್ರೆ ಕರ್ಮಜನ್ಯಕ್ಕೆ ಔಷಧ ಇಲ್ಲ. ಕರ್ಮಜನ್ಯಕ್ಕೆ ಔಷಧ ಪರಮಾತ್ಮನ ಧ್ಯಾನ, ಪೂಜೆ, ಸತ್ಸಂಗ ಇದೇ ಅದಕ್ಕೆ ಔಷಧ. ಅದನ್ನು ಬಿಟ್ರೆ ಕರ್ಮಜನ್ಯಕ್ಕೆ ಯಾವ ಡಾಕ್ಟರು ಔಷಧ ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಔಷಧ ತಗೋತೀವಿ ಅದೇನು ಜಡ್ ಹೋಗಲ್ಲ, ಔಷಧ ತಗೊಳ್ಳೋದೇನು ಬಿಡಂಗಿಲ್ಲ. ಅದಕ್ಕೇನದಲ್ಲ, ಇಲ್ಲಿ ಒಂಟೆಯ ಮೇಲೆ ನೀಟಾಗಿ ಕುಳಿತುಕೊಳ್ಳಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ದೇಹ ಧಾರಣ ಮಾಡಿದ ಮೇಲೆ ನಿರೋಗಿಯಾಗಿ ತಾಪತ್ರಯಗಳಿಂದ ದೂರ, ಈ ಒಂದು ತಾಪತ್ರಯಗಳಿಂದ ದೂರವಾಗಿರುವುದು ಅಸಾಧ್ಯ. ಅದಕ್ಕೆ ಅವು ತಾಪತ್ರಯಗಳು ಯಾವ್ಯಾವು ಅಂತಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎನ್ನುವ ಈ 3 ತಾಪತ್ರಯಗಳು. ಈ 3 ತಾಪತ್ರಯಗಳ ಬಗ್ಗೆ ಈಗ ಹೇಳ್ತಾರೆ. ಕರ್ಮ ಮೂಲೇನ ದುಃಖೇನ ಪೀಡ್ಯ ಮಾನಸ್ಯ ದೇಹಿನಃ ಆಧ್ಯಾತ್ಮಿಕಾದೀನ ನಿತ್ಯಂ ಕುತ್ರಂ ವಿಶ್ರಾಂತಿ ರಿಷ್ಯತೆ. ಮತ್ತೆ ಆಧ್ಯಾತ್ಮಿಕಂ ತು ಪ್ರಥಮಂ ದ್ವಿತೀಯಂ ಚಾಧಿ ಭೌತಿಕಂ ಅಧಿದೈವಿಕ ಮನ್ಯಚ್ಚ ದುಃಖತ್ರಯ ಮಿದಂ ಸ್ಮೃತಂ. ಆಧ್ಯಾತ್ಮಿಕ ದ್ವಿಧಾ ಪ್ರೋಕ್ತಂ ಬಾಹ್ಯ ಅಭ್ಯಂತರ ಭೇದತಃ ವಾತ ಪಿತ್ತಾದಿಜಂ ದುಃಖ ಬಾಹ್ಯ ಮಾಧ್ಯಾತ್ಮಿಕಂ ಮತಂ. ರಾಗ ದ್ವೇಷಾದಿ ಸಂಪನ್ನಂ ಮಾತರಂ ಪರಿಕೀರ್ತ್ಯತೆ ಆದಿ ಭೌತಿಕ ಮೇತದ್ದಿ ದುಃಖಂ ರಾಜಾದಿ ಭೂತಜಂ ಅದಿ ದೈವಿಕ ಮಾಖ್ಯಾತಂ ಗ್ರಹ ಯಕ್ಷಾದಿ ಸಂಭವಂ ದುಃಖೈ ರೇತ್ಯ ರೂಪೇ ತಸ್ಯ ಕರ್ಮಬದ್ಧಸ್ಯ ದೇಹಿನಂ ಸ್ವರ್ಗೇ ವಾ ಯದಿ ಯಾ ಭೂಮೌ ಸುಖಲೇಶೋ ನ ವಿದ್ಯತೆ. ಇವೇನದವ, ಒಂದು 4-5 ಶ್ಲೋಕಗಳು ಈ ಒಂದು ತಾಪತ್ರಯಗಳಿಗೆ ಸಂಬಂಧಪಟ್ಟ ಶ್ಲೋಕಗಳವ. ಈ ಶ್ಲೋಕಗಳಲ್ಲಿ ಇದು ಈಗ ಏನ್ ಹೇಳ್ತೀನಿ ಇದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ನಮಗ ತಾಪಗಳು ಜೀವನದಾಗ ಉಂಟಾಗ್ತವಲ್ಲ, ಇವು ಯಾವ ರೀತಿ ತಾಪಗಳದವ ಏನದವ ಅಂತೇಳಿ ತಿಳ್ಕೋಬೇಕು. ಒಂದನೇದ್ದೇನದ, ಆಧ್ಯಾತ್ಮಿಕ ತಾಪ. ಈ ಆಧ್ಯಾತ್ಮಿಕ ತಾಪದೊಳಗ 2 ವಿಧ, ಒಂದು ಬಾಹ್ಯ, ಇನ್ನ ಒಂದು ಅಂತರ್. ಬಾಹ್ಯ ಅಂತರ್, ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಅಂತ. ವಾತ ಪಿತ್ತಾದಿಜ ದುಃಖ ಬಾಹ್ಯಂ. ವಾತ ಪಿತ್ತ ಕಫ ಇವು 3 ಬ್ಯಾಲೆನ್ಸ್ ನಾಗಿದ್ರೆ ಆರೋಗ್ಯ ಚಂದ ಇರ್ತದ. 3ರಾಗ ಒಂದು ಯಾವ್ದಾರ ವ್ಯತ್ಯಾಸ ಆಯ್ತು ಅಂತಂದ್ರ ಆರೋಗ್ಯ ಕೆಡ್ತದ. ಈ ರೀತಿ ಆಸಿಡಿಟಿ, ಗ್ಯಾಸ್, ಮತ್ತೆ ವಾತ ಅಂತಂದ್ರೆ ಗ್ಯಾಸ್, ಪಿತ್ತ ಅಂದ್ರೆ ಕಫ. ವಾತ ಪಿತ್ತ ಅಂದ್ಮೇಲೆ ಇನ್ನೂ ಒಂದು ಯಾವ್ದವಲ್ಲ, ವಾತ ಪಿತ್ತ ಕಫ. ಕಫ ಅಂದ್ರೆ ಕೋಲ್ಡ್. ಇವನ್ನ ತಿಳ್ಕೊಂಡ್ರೆ ಇವಕ್ಕೇನಾಗ್ತದ, ಉಂಟಾದಾಗ ಕಂಡು ಬರುವ ದೈಹಿಕ ಅಸ್ವಾಸ್ಥ್ಯವೇ ಬಾಹ್ಯ ಆಧ್ಯಾತ್ಮಿಕ ತಾಪ. ಶರೀರಂ ವ್ಯಾಧಿ ಮಂದಿರಂ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಶರೀರಂ ವ್ಯಾಧಿ ಮಂದಿರಂ ಅಂತ. ದೇವ ಮಂದಿರದಾಗ ದೇವ್ರ ಹೆಂಗಿರ್ತಾನ ಹಂಗ ಶರೀರದಾಗ ಏನಿರ್ತದ, ದೇವ್ರ ಬಿಡ್ಯಾಗ ಯಾರಿರ್ತಾರ್ರಿ? ದೇವ್ರ. ಶರೀರದೊಳಗೆ ಏನದ, ವ್ಯಾಧಿ ಮಂದಿರ. ಮಂದಿರ ಅಂದ್ರೆ ತವ್ರ ಮನಿ. ಶರೀರ ಅಂದ್ರೆ ವ್ಯಾಧಿಗಳ ತವರು ಮನಿ. ಒಂದಿಲ್ಲ ಒಂದು ರೋಗಕ್ಕೆ ಅಲ್ಲಿ ಸದಾ ಅವಕಾಶವಿದೆ. ಅದೇ ಹೇಳಿದ್ನಲ್ಲ, 365 ದಿವಸದಾಗ
ಏನೇನ್ ಮಾಡ್ತದ? 120 ವಾತಜನ್ಯ, 120 ಕಫಜನ್ಯ, 120 ಪಿತ್ತಜನ್ಯ. 360 ದಿವಸ 360 ನಕರ ತೋರಿಸ್ತವು ಜಡ್ ಬಾಂಧವನಾಗ. ಮತ್ತ 5 ದಿವಸ 365ರಾಗ 5 ಜಡ್ಡುಗಳು ಏನದವಪ್ಪ ಅಂತಂದ್ರೆ ಅವು ಕರ್ಮಜನ್ಯ, ಪೂರ್ವ ಜನ್ಮದ ಕರ್ಮದ ಫಲ. ಆ ಕರ್ಮ ಸ್ವಚ್ಛ ಆಗ ತನಕ ಅವು ನಮಗೆ ಭೋಗ ಕೊಡ್ತಾವ. ಆ ಭೋಗವನ್ನು ನಾವು ಸಂತೋಷವಾಗಿ ಸ್ವೀಕರಿಸಿದೆವು ಅಂತಂದ್ರೆ ಮತ್ತೆ ಅವು ಹೋಗ್ಬಿಡ್ತಾವ, ಶಾಶ್ವತವಾಗಿ ಇರಂಗಿಲ್ಲ. ಆಯುಷ್ಯಕ್ಕ ಅವಕ್ಕ ಏನು ಸಂಬಂಧ ಇಲ್ಲ. ಆಯುಷ್ಯ ತೀರೋ ತನಕ ನಮ್ಮ ಆರೋಗ್ಯ ಎಷ್ಟು ಕೆಟ್ಟರೂ ಸಾಯಂಗಿಲ್ಲ. ಆಯುಷ್ಯ ತೀರ್ತು ಅಂತಂದ್ರ ಎಷ್ಟೇ ಆರೋಗ್ಯವಂತಿದ್ರು ಅವ ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅನಾರೋಗ್ಯಕ್ಕೂ ಮತ್ತು ಸಾವಿಗೂ ಏನು ಸಂಬಂಧ ಇಲ್ಲ. ಇಲ್ಲಿ ಶರೀರಂ ವ್ಯಾಧಿ ಮಂದಿರಂ, ಶರೀರ ಎಂದರೆ ವ್ಯಾಧಿಗಳ ತವರು. ಒಂದಿಲ್ಲ ಒಂದು ರೋಗಕ್ಕೆ ಅಲ್ಲಿ ಸದಾ ಅವಕಾಶವಿದೆ. ರಾಗ ದ್ವೇಷಾದಿ ಸಂಪನ್ನಂ ದುಃಖಂ ಆಂತರಂ. ರಾಗ ದ್ವೇಷ ಮುಂತಾದವುಗಳಿಂದ ಉಂಟಾಗುವ ಮಾನಸಿಕ ನೋವು ಆಂತರಿಕ ಆಧ್ಯಾತ್ಮಿಕ ದುಃಖ. ನೋಡ್ರಿ, ಬಾಹ್ಯ ದುಃಖ, ಆಂತರಿಕ ದುಃಖ. ರಾಗ ದ್ವೇಷ ಎಲ್ಲಿ ಮಾಡ್ತೀರಿ? ರಾಗ ದ್ವೇಷ ಅನುಕೂಲ ಇದ್ದಲ್ಲಿ ರಾಗ, ಪ್ರತಿಕೂಲ ಇದ್ದಲ್ಲಿ ದ್ವೇಷ. ಮತ್ತು ಎಲ್ಲಿ ರಾಗ ಮಾಡ್ತೀರಿ ಅಲ್ಲಿ ಪಾಪ ಮಾಡ್ತೀರಿ, ಇದು ಪುಣ್ಯ ಮಾಡ್ತೀರಿ. ಎಲ್ಲಿ ದ್ವೇಷ ಇರ್ತದ ಅಲ್ಲಿ ಪುಣ್ಯ ಮಾಡ್ತೀರಿ. ಆ ಪಾಪ ಪುಣ್ಯಗಳ ಫಲ ಸುಖ ದುಃಖ. ಆ ಸುಖ ದುಃಖ ಅನುಭವಿಸುವುದಕ್ಕೆ ಪುನರ್ಜನ್ಮಕ್ಕೆ ಬರ್ತೀವಿ. ಇದು ಏನ್ ಮಾಡ್ತೀವಿ ಈ ಕೆಲಸ, ಇದೇನದ ಆಂತರಿಕ ಆಧ್ಯಾತ್ಮಿಕ ದುಃಖ, ಮಾನಸಿಕ ನೋವು. ಬೇರಿನ್ನು ಮೈದೋರಿ ಕಾಡುವ ಬಾಧೆಗಳು ನೂರಾರು ಸಾವಿರ ಕೋಟಿ. ಇದು ಶರಣರ ವಚನ. ಕಾಮಾದಿಗಳು ಮನಃಶಾಂತಿಗೆ ಭಂಗ ತರುವ ವೈರಿಗಳು. ಅವು ಕೂಡ ಇವು ಆಂತರಿಕ ಆಧ್ಯಾತ್ಮಿಕ. ಇವೆಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲ ರಕ್ಕಸರು. ಅವು ಸದಾ ಅಸಂತೃಪ್ತ. ಯಯಾತಿ ಮಹಾರಾಜ ತನ್ನ ಮಕ್ಕಳಿಂದ ಆಯುಷ್ಯ ಪಡೆದು 10,000 ವರ್ಷ ಯತ್ನಿಸಿದರೂ ಕಾಮ ಶಾಂತವಾಗಲಿಲ್ಲ. ಕಾಮಕ್ಕಿಂತ ಕ್ರೋಧ, ಅದಕ್ಕಿಂತ ಲೋಭ, ಲೋಭಕ್ಕಿಂತ ಮೋಹ, ಮೋಹಕ್ಕಿಂತ ಮದ, ಅವೆಲ್ಲವುಗಳಿಗಿಂತ ಮತ್ಸರ ಉಗ್ರವಾಗಿವೆ. ಕಾಮಕ್ಕಿಂತ ಕ್ರೋಧ ಉಗ್ರ, ಕ್ರೋಧಕ್ಕಿಂತ ಲೋಭ ಉಗ್ರ, ಲೋಭಕ್ಕಿಂತ ಮೋಹ ಉಗ್ರ, ಮೋಹಕ್ಕಿಂತ ಮದ ಉಗ್ರ, ಮದಕ್ಕಿಂತ ಮತ್ಸರ ಉಗ್ರ. ಒಂದಕ್ಕಿಂತ ಒಂದು ಉಗ್ರದವು ಇವು. ಕೊನೆಗೆ ಏನಾಗ್ತದ? ಮಗು ಚುರುಕು, ಹಾಗೆ ಕೊನೆಯ ಮಗು ಚುರುಕು, ಹಾಗೆಯೇ ಕಡೆಯ ಮತ್ಸರ ಬಹು ಚುರುಕು. ಅವು ಲಾಸ್ಟಿಗೆ ಹುಟ್ಟಿರ್ತಾವಲ್ರ, ಒಂದು 7-8 ಹರಿದಿರ್ತಾರಲ್ಲ, ಅದ್ರಾಗ ಲಾಸ್ಟಿಗೆ ಸಣ್ಣದು ಬಹಳ ಶಾಣೆ ಅದಂತಿರ್ತಾರಲ್ಲ, ಹಂಗ ಇದು ಲಾಸ್ಟಿಗೆ ಮತ್ಸರ ಏನ್ ಹುಟ್ಟುತ್ತದ, ಇದು ಬಹಳ ಆಕ್ಟಿವ್ ಇರ್ತದ, ಬಹಳ ಚುರುಕಿರ್ತದಂತ ಮತ್ಸರ, ಹೊಟ್ಟೆ ಕೆಚ್ಚು. ಅದಕ್ಕೆ ಈ ಮತ್ಸರದ ಪರಿಣಾಮವೇ ಕೌರವ ಪಾಂಡವರ ಯುದ್ಧ, ಲಕ್ಷಾಂತರ ಸೈನ್ಯದ ಸಾವು, ಆಚಾರ್ಯರ ಪಿತಾಮಹರ ದಾರುಣ ಕೊಲೆಗಳು. ಇವೆಲ್ಲ ಎದಕ್ಕ? ಮತ್ಸರದಿಂದ. ಈಗ ಸುಮ್ ಕೂತು ಶಾಸ್ತ್ರ ಓದಿ ತತ್ವಜ್ಞಾನಿಗೆ ಆಡದ್ ಬಿಟ್ಟು ಕರ್ನಾಟಕದಾಗ ಏನ್ ಮಾಡ್ಲಕತ್ತಾರ? ಎಲ್ಲ ಸ್ವಾಮೀಜಿಗಳು ಕೂಡಿ ಮತ್ಸರದಿಂದ ರೋಡ್ ಮೇಲೆ ಜಗಳಾಡಕತ್ತಾರ. ಗುಡಿಗೂ ಹೋಗ್ಬೇಡ್ರಪ್ಪ, ಸುಮ್ ನಿಮ್ಮ ಮನ್ಯಾಗ ನೀವು ಕೂತು ಏನ್ ಮಾಡ್ರಿ, ಲಿಂಗ ಪೂಜೆ ಮಾಡ್ಕೊಂಡು ಒಂದಿಷ್ಟು ಸ್ವಾಧ್ಯಾಯ ಚಿಂತನದಾಗ ತೊಡಗಿ ಮೋಕ್ಷ ಸಾಧನೆಗೆ ಹೋರಿಯೋ ಅಂತಂದ್ರ ಎಲ್ಲರೂ ಕೂಡಿ ಪೊಲೀಸ್ ಸ್ಟೇಷನ್, ಕೋರ್ಟ್, ಕಚೇರಿ ಅಲಿದಾಡ್ಲಕತ್ತಾರ. ಇದೆಲ್ಲ ಸ್ವಾಮೀಜಿಗಳು ಮಾಡೋ ಕೆಲಸನ ಇದು? ಅದಕ್ಕಿದ ಆಧ್ಯಾತ್ಮಿಕ ತಾಪ ಗೊತ್ತಾಯ್ತಾ? ನಿಮ್ಮೊಳಗಿನ ಮನಸ್ಸಿನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಮತ್ತು ಸುಖ ದುಃಖಾದಿಗಳು ಮತ್ತೆ ವಾತ ಪಿತ್ತ ಕಫಗಳಿಂದ ಉಂಟಾಗುವ
ನಾನಾ ರೀತಿಯ ರೋಗಗಳು ಎಲ್ಲ ಬರ್ಕೋತೀರ. ಒಂದ್ ಕಡೆ ಆಧ್ಯಾತ್ಮಿಕ ತಾಪ ಅಂದ್ರ ಒಂದು ಬಾಹ್ಯ, ಇನ್ನ ಒಂದು ಅಂತರ. ಬಾಹ್ಯ ಅಂದ್ರೆ ವಾತ ಪಿತ್ತ ಕಫಗಳಲ್ಲಿ ವ್ಯತ್ಯಾಸ ಉಂಟಾದಾಗ ಕಂಡು ಬರುವ ದೈಹಿಕ ಅಸ್ವಾಸ್ಥ್ಯವೇ ಬಾಹ್ಯ ಆಧ್ಯಾತ್ಮಿಕ ತಾಪ. ಮುಂದೆ ಶರೀರಂ ವ್ಯಾಧಿ ಮಂದಿರಂ ಅಂದ್ರೆ ಶರೀರ ವ್ಯಾಧಿಗಳ ತವರು. ಇದು ಒಂದಿಲ್ಲ ಒಂದು ರೋಗಕ್ಕೆ ಅವಕಾಶ. ಮತ್ತ ಇದು ಏನಪ್ಪಾ ಅಂತಂದ್ರೆ ಆಂತರಿಕ. ಇದೆಲ್ಲ ರೋಗ ಇರೋದು. ಮತ್ತೆ ರಾಗ ದ್ವೇಷಾದಿ ಸಂಪನ್ನಂ ದುಃಖಂ ಆಂತರಂ. ಮತ್ತೆ ರಾಗ ದ್ವೇಷ ದುಃಖ ಏನದವಲ್ಲ ಇವೆಲ್ಲ ಆಂತರಂ ಅಂದ್ರೆ ಆಂತರಿಕ ಆಧ್ಯಾತ್ಮಿಕ ದುಃಖಗಳಿವೆಲ್ಲ. ಮಾನಸಿಕ ನೋವು ಮತ್ತೆ ಪರಿಷಡ್ ವರ್ಗಗಳು ಎಲ್ಲಾನು ಇವೆಲ್ಲ ಏನದವ ಆಧ್ಯಾತ್ಮಿಕ ತಾಪದಾಗ ಬರ್ತಾವ. ಪರಿಷಡ್ ವರ್ಗ ಇವೆಲ್ಲ ಒಳಗೆ ಇರ್ತಾವೆ ಇವು. ಮುಂದೆ ಆದಿ ಭೌತಿಕ ತಾಪ. ಇವು ಒಳಗೆ ಇರೋವು ಇದ್ರೆ ಇವು ಹೊರಗಿನೂ. ಇವು ಆದಿ ಭೌತಿಕ ತಾಪ ಅಂದ್ರೆ ಇವು ಹೊರಗಿನೂ. ಇವು ಏನದವಪ್ಪ ಅಂತಂದ್ರೆ ಆದಿ ಭೌತಿಕಂ ದುಃಖಂ ರಾಜಾದಿ ಭೂತಜಂ ಅಂತಂದ್ರೇನು? ರಾಜಕಾರಣಿಗಳು. ಈಗೇನು ಅಧಿಕಾರಿಗಳದಾರ, ಪೊಲೀಸರದಾರ, ಮತ್ತಿನ್ನೇನೋ ರಾಜಕಾರಣಿಗಳದಾರ. ಇವರೆಲ್ಲ ಏನದಾರ ಪ್ರಜೆಗಳು ಏನೋ ಜೀವನ ಮಾಡುವಾಗ ಒಂದ್ ಹೆಚ್ಚು ಒಂದ್ ಕಡಿಮೆ ಆಗ್ತಿರ್ತವೆ. ಅದನ್ನೇ ದೊಡ್ಡದು ಮಾಡಿ ಹೋಗಿ ಅವ್ರು ಹಿಡಿದು ದಂಡಿಸ್ಲಕ್ಕೆ ಎಷ್ಟೊತ್ತು ಬೇಕು ಅವ್ರಿಗೆ? ಅಧಿಕಾರ ತಮ್ಮ ಕೈಯಾಗಿದ್ದವ್ರಿಗೆ. ಯಾರ ಮೇಲೆ ಬೇಕು ಅವ್ರ ಮೇಲೆ ಏನ್ ಬೇಕಾದ ಹಾಕಿ ಏನೇನೋ ಎನ್ಕ್ವೈರಿ ಮಾಡಿ ಯಾರ್ಯಾರಿಗೋ ಜೈಲಿಗೆ ಕಳಿಸೋದು, ಏನೇನೋ ಗದ್ಲ ಮಾಡ್ತಿರ್ತಾರಲ್ಲ. ಇದೆಲ್ಲ ಏನದಂತಂದ್ರೆ ಇವ ರಾಜ ಯಾವ ಟೈಮ್ನೊಳಗ ಏನ್ ತೊಂದರೆ ಕೊಡ್ತಾನ ಗೊತ್ತಿಲ್ಲ. ನೆಕ್ಸ್ಟ್ ಪಶುಗಳು ದನಗಳು ಯಾವ ಟೈಮ್ನೊಳಗ ಇರಿತಾವೋ ಏನ್ ಮಾಡ್ತಾವೋ. ಎಷ್ಟೋ ಸಲ ರೋಡ್ ಮೇಲೆ ಹೋಗೋ ಟೈಮ್ನಾಗ ಎಲ್ಲಿದೋ ದನ ಗುದ್ದಾಡ್ಕೊತ್ ಬಂದು ಗಾಡಿಗೆ ಹಾಯಿಸಿ ಗಾಡಿ ಮೇಲೆ ಇದ್ದವ್ರು ಬಿದ್ದು ಸತ್ತು ಎಷ್ಟೋ ಉದಾಹರಣೆಗಳದಾವ. ಪಶುಗಳು, ಗೂಳಿಗಳು. ಮತ್ತೆ ಪಕ್ಷಿಗಳು ಕೂಡ ಎಷ್ಟೋ ಸಲ ಅನಾಹುತ ಮಾಡಿಬಿಡ್ತಾವ. ಆಕಾಶದೊಳಗ ವಿಮಾನಗಳು ಹಾರಾಡುವಾಗ ಅಕಸ್ಮಾತ್ ಒಂದೇನಾರ ಗುಬ್ಬಿ ಸಹಿತ ಆ ವಿಮಾನಕ್ಕೆ ಬಡಿತು ಅಂತಂದ್ರ ಆ ವಿಮಾನ ಸ್ಫೋಟ ಆಗಷ್ಟು ಡೇಂಜರ್ ಇರ್ತದಂತ. ಬಹಳ ಡೇಂಜರ್ ಅಂತ ಪೊಸಿಷನ್ ಅದು. ಹೊರಗಿನ ಪಕ್ಷಿಗಳಿಂದ, ಕ್ರಿಮಿ ಕೀಟಗಳಿಂದ, ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಂದ ಮುಂತಾದ ಅಸಂಖ್ಯಾತ ಭೂತಗಳಿಂದ. ಭೂತ ಅಂದ್ರೆ ಏನು? 84 ಲಕ್ಷ ಜೀವರಾಶಿಗಳ ದೇಹಗಳು. ಏನ್ ಮಾಡ್ತೀರಿ? ಎಲ್ಲ ಸ್ವಚ್ಛ ಏರ್ ಕಂಡೀಷನ್ ರೂಮ್ನಾಗೆ ಕೂತ್ ಏನೋ ತಿನ್ಬೇಕಂತಿರ್ತೀರಿ. ಒಂದ್ ನೊಣ ಬಂದು ಕೂತು ನೀವು ತಿನ್ನ ಐಟಮ್ ಮೇಲೆ ಅಂತಂದ್ರೆ ರೋಗ ಹಚ್ಚಿ ಹೋಗ್ಬಿಡ್ತು. ಅದು ನೀವು ನೋಡಿದ್ರೆ ಸರಿ, ನೋಡಿಲ್ಲ ಅಂದ್ರೂ ಸರಿ, ರೋಗ ಮಾಡಿ ಹೋಗ್ಬಿಡ್ತದ, ಆರೋಗ್ಯ ಕೆಟ್ಟು ಹೋಗ್ಬಿಡ್ತದೆ. ಹಿಂಗ ಇವು ಹೊರಗೆ ನಿಂತು ಬರೋ ಜಡ್ಡುಗಳು ಇವು. ಮನುಷ್ಯನು ಜನಪದ ತೊರೆದು ಅರಣ್ಯ ಸೇರಿದರೂ ಸರಿ, ಈ ಮನುಷ್ಯ ಈ ಜನರ ಮಧ್ಯೆ ಇರೋದು ಬಿಟ್ಟು ಅರಣ್ಯಕ್ಕೆ ಹೋದರೂ ಸರಿ, ಗುಡ್ಡ ಬೆಟ್ಟ ಕಂದರ ಕೊಳ್ಳಗಳಲ್ಲಿ ವಾಸಿಸಿದರೂ ಸರಿ, ಈ ಭೂತಗಳಿಂದ ಅವನಿಗೆ ತೊಂದರೆ ತಪ್ಪದು. ಈ ಆದಿ ಭೌತಿಕ ತಾಪ ಏನದಲ್ಲ, ಇದರಿಂದ ತೊಂದರೆ ತಪ್ಪಂಗಿಲ್ಲ. ಪರೀಕ್ಷಿತ ಮಹಾರಾಜಗ ಶಿಕ್ಷೆ ಏನು? ಶಾಪ ಕೊಟ್ಬಿಡ್ತಾನೆ, ಅವ ಕಚ್ಚಿ ಸಾಯ್ಲಿ ಅಂತೇಳಿ. ಅವನು ಸಮುದ್ರ ನಡಬರ್ಕೊಂದು ಕಂಬ ಊರಿಸಿ ಆ ಕಂಬದ ಮ್ಯಾಲ ಒಂದು ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗ್ ಒಳಗೆ ಕೂತು ಏನ್ ಮಾಡ್ತಾನ? ಭಾಗವತ ಪುರಾಣ ಕೇಳ್ತಾನ. ಅಂತ ವ್ಯವಸ್ಥೆದಾಗ ಕೂತು ಕೇಳ್ತಿರ್ತಾನ. ಅಲ್ಲೇ ಬರ್ತದ ಏನು? ದಿನ ಒಂದು ಅವನಿಗೆ ಹೂವ ಕೊಡ್ಲಕ್ಕ ಹೂಗಾರ ಬರ್ತಿರ್ತಾರ ಅಲ್ಲಿ. ಆ ಹೂವ ಅವ ಏನ್ ಮಾಡ್ತಾನ? ಪರೀಕ್ಷಿತ ಮಹಾರಾಜಿಗೆ ಒಂದು ಹೂವ ಕೊಡ್ತಾನ ಹೂಗಾರ. ಆ ಹೂವ ತಗೊಂಡು ಹಿಂಗ ಮೂಗಿಗೆ ಹಚ್ಕೋಬೇಕು ಅನ್ನೋದ್ರಾಗೆ
ಆ ಹೂವಿನೊಳಗೆ ಒಂದು ಸೂಕ್ಷ್ಮ ರೂಪದ ಜಂತು ಇರ್ತದ. ಆ ಜಂತು ಏನಿರ್ತದಪ್ಪ ಅಂತಂದ್ರ ತಕ್ಷಕ ಅಂತೇಳಿ ಒಂದು ವಿಷ ಸರ್ಪ ಇರ್ತದ. ಅದು ಒಂದೇ ಸಲಕ್ಕೆ ಡೆವಲಪ್ ಆಗಿ ಪರೀಕ್ಷಿತ ಮಹಾರಾಜನ ಕಚ್ಚಿ ಪ್ರಾಣ ತೆಗೆದು ಬಿಡ್ತದ. ಹೂವಿನೊಳಗೆ ಹಾವು ಬರ್ತದ, ಹೂವೇ ಹಾವಾಗ್ತದಂತ. ಆಯುಷ್ಯ ತೀರಿದಾಗ ಹೂವೇ ಹಾವಾಗ್ತದ. ಮತ್ತ ಪುಣ್ಯ ಇತ್ತು ಅಂತಂದ್ರ ಹಾವೇ ಹೂವಿನ ಹಾರ ಆಗ್ತದ. ಪುಣ್ಯ ಮುಗಿತು, ಆಯುಷ್ಯ ತೀರ್ತು ಅಂದ್ರೆ ಹೂವೇ ಹಾವಾಗ್ತದ. ಹಂಗ ನಾವು ಎಲ್ಲಿ ಹೋದರೂ ಸಹಿತ ಈ ಆದಿ ಭೌತಿಕ ತಾಪ ಎಲ್ಲಿ ಬಿಡಂಗಿಲ್ಲ. ಎದಕ್ ಬರ್ತದ್ರಿ ಇದು ಆದಿ ಭೌತಿಕ ತಾಪ? ಪರಪೀಡನೆ ಮಾಡಿರ್ತೀವಿ, ಪರಪೀಡನೆ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿರ್ತೀವಿ, ನಾವು ತಿಳಿದೋ ತಿಳಿಲಾರ್ದೋ ತೊಂದರೆ ಕೊಟ್ಟಿರ್ತೀವಿ. ಅದಕ್ಕಿದ ಆದಿ ಭೌತಿಕ ತಾಪ. ಹೊರಗಿನ ಜಂತು, ಕ್ರಿಮಿ, ಕೀಟ. ಒಂದ್ ಗಿಡದ ಕೆಳಗೆ ನಿಂತು ಮಾತಾಡೋ ಟೈಮ್ನೊಳಗೆ ಸುಮ್ ಕೈ ಇರಂಗೆ ಇಲ್ಲ. ಆ ಗಿಡದನ್ನು ಎಲಿಯರೆ ಕಿತ್ತೀವಿ, ಟೊಂಗೆರೆ ಮುರಿತೀವಿ, ಆ ಗಿಡಕ್ಕೆ ಏನರೆ ಮಾಡ್ತಿರ್ತೀವಿ. ಅದಕ್ಕೆ ಜೀವ ಆದ ಇಲ್ಲ ಗಿಡಕ್ಕೆ. ಬೇರೆ ಯಾವ ಪ್ರಾಣಿಗಳು ಬಿಡ್ರಿ, ಸುಮ್ಮ ಒಂದು ಗಿಡ ಕೈಗೆ ನಿಲ್ಕಿದ ಟೊಂಗಿ ಜಗ್ಗಿಕ್ಕೆ ಮುರಿತೀವೇ ಇಲ್ಲ, ಗಿಡ ಎಲಿಗಳ ಕಿತ್ತೀವಿ, ಏನೇನೋ ಮಾಡ್ತಿರ್ತೀವಿ. ಮತ್ತೆ ನಿಮಗೂ ಯಾರು ಸುಮ್ನೆ ಏನಾರ ಮಾಡಿದ್ರೆ ಸುಮ್ಮಿರ್ತೀರಾ? ಒಮ್ಮೆ ಏನೋ ಬಂದ್ಬಿಡ್ತದಪ್ಪ, ಅವೆಲ್ಲ ಮಾಡಿದ ಕರ್ಮ ಫಲ ಭೋಗ ಮಾಡಬೇಕು ಅನ್ನೋ ಸಮಯ ಬಂದ ಹೊತ್ನಾಗ ಏನೋ ಒಂದು ಬಂದು ಡ್ಯಾಮೇಜ್ ಆಗಿಬಿಡ್ತಾವ. ಯಾಕಾಯ್ತತ್ತೆ ಗೊತ್ತಿಲ್ಲ. ಯಾಕಾಯ್ತತ್ ಗೊತ್ತಿಲ್ಲ ಅಂತಂದ್ರೆ ನಾವು ಏನು ಗೊತ್ತಿರ್ಲಾರ್ದಂಗೆ ಕೆಲವೊಂದು ಪರಪೀಡನೆ ಮಾಡಿರ್ತೀವಿ. 84 ಲಕ್ಷ ಜೀವರಾಶಿಗಳಿಗೆ ಪೀಡೆ ಉಂಟು ಮಾಡಿರ್ತೀವಿ. ಆ ಪೀಡೆಲಿಂತೆ ನಮಗೆ ಹಿಂಗಾಗ್ತದೆ ಆದಿ ಭೌತಿಕ ತಾಪಗಳು. ಮುಂದೆ ಯಾವುದು? ಆದಿ ದೈವಿಕ ತಾಪ. ಇದೇನು? ಮೂರನೇದಿದು ಆದಿ ದೈವಿಕ ತಾಪ ಅಂತಂದ್ರ ಆದಿ ದೈವಿಕ ದುಃಖಂ ಗ್ರಹ ಯಕ್ಷಾದಿ ಸಂಭವಂ. ಅಂದ್ರ ಭೂತಗಳು, ಯಕ್ಷ, ಇವೇನ್ ರಾಕ್ಷಸಗಳು, ಭೂತ, ಏನೇನ್ ಅಂತಿರಲ್ಲ, ದೆವ್ವ, ಭೂತ, ಅವೆಲ್ಲ ಆದಿ ಭೌತಿಕ ತಾಪ. ದೆವ್ವಗಳದ ಮಾಡ್ತಿರ್ತಾರ ನೋಡ್ರಿ, ಪಿಶಾಚಿ, ಅವೆಲ್ಲ ಭೂತ, ಯಕ್ಷ, ಅಧಿದೈವ ಮುಂತಾದ ಅವಮಾನ ಶಕ್ತಿಗಳಿಂದ ಉಂಟಾಗುವ, ಅವಮಾನ ಅಲ್ಲ, ಅಮಾನವ ಶಕ್ತಿ. ಅವಮಾನ ಅಲ್ಲ, ಅದು ತಪ್ಪಾಗ್ಯದ. ಅಮಾನವ ಶಕ್ತಿ ಅಂತಂದ್ರ ಅದಕ್ಕೇನಂತಾರ? ಅಮಾನವ ಶಕ್ತಿ ಅಂತ ಒಂದು ಶಬ್ದ ಬಳಸ್ತಾರ. ಅದು ಎಂತ ಶಬ್ದ ಅದು? ಅದು ಹೇಳ್ತೇನೆ. ಅಮಾನವ ಶಕ್ತಿ ಅಂದ್ರೆ ಮನುಷ್ಯನಿಗೆ ಮೀರಿದ್ದೊಂದು ಶಕ್ತಿ. ಅದಕ್ಕೊಂದೇನೋ ಹೆಸರು ಶಬ್ದ ಬಳಸ್ತಾರ. ಈ ಅಮಾನವ ಶಕ್ತಿಗಳಿಂದ ಒದಗುವ ದುಃಖ ಏನದಲ್ಲ, ಅದು ಅಧಿದೈವಿಕ. ಒಂದಿಲ್ಲ ಒಂದು ಕಾರಣಕ್ಕಾಗಿ ಈ ಅಮಾನವ ಶಕ್ತಿಗಳು ನಮ್ಮ ಮೇಲೆ ರೋಷ ತಾಳುತ್ತವೆ. 10 ಹಲವು ವಿಧಗಳಲ್ಲಿ ಕಷ್ಟಗಳನ್ನ ಉಂಟು ಮಾಡುತ್ತವೆ. ಅಮಾನವ ಶಕ್ತಿಗಳು ಯಾರು ಕಾರಣ ಇರಂಗಿಲ್ಲ. ಹೆಂಗಿರ್ತದ ಅಮಾನವ ಶಕ್ತಿಗಳಂದ್ರ? ಈಗ ಇವೆಲ್ಲ ಏನ್ ಸಮಸ್ಯೆಗಳಂತ ಗೊತ್ತಾಯ್ತು ನಿಮಗೆ. ಆಧ್ಯಾತ್ಮಿಕ ತಾಪ, ಅಧಿಭೌತಿಕ ತಾಪ, ಅಧಿದೈವಿಕ ತಾಪ. ಈ ಆಧ್ಯಾತ್ಮಿಕ ತಾಪ ವಾತ, ಪಿತ್ತ, ಕಫ ಇವಕ್ಕೆ ಟ್ರೀಟ್ಮೆಂಟ್ ಆದ ಇಲ್ಲ? ಡಾಕ್ಟರ್ ಬಲ್ಲಿ ಹೋದ. ಡಾಕ್ಟರ್ ಆರಾಮ್ ಮಾಡ್ತಾರಲ್ರಿ ಇದಕ್ಕ? ಇದಕ್ಕೇನ್ ಸಮಸ್ಯೆ ಇಲ್ಲ. ಮತ್ತ ಕರ್ಮಜನ್ಯ 5 ರೋಗಗಳವಲ್ಲ, ಅದಕ್ಕೆ ಹೆಂಗ್ ಮಾಡ್ಬೇಕು?
ಭಯಂಕರ ಬಾಧೆ ಕೊಡ್ತಿರ್ತಾವ, ಪ್ರಾಣಾಂತಕ ಭಯ ಉಂಟು ಮಾಡ್ತಾವ, ಎಲ್ಲಿ ಸತ್ಯ ಓದ್ತೀವಿ ಅನ್ನಂಗೆ ಮಾಡ್ತಿರ್ತಾವ. ಅದಕ್ಕೆ ಹೆಂಗ್ ಮಾಡ್ಬೇಕು? ನಾವು ಅಂಜಿದ್ರು ಬಿಡಂಗಿಲ್ಲ, ಏನ್ ಮಾಡಿದ್ರು ಬಿಡಂಗಿಲ್ಲ, ಅವ ಹಂಗೆ ಭೋಗ ಕೊಡ್ತಿರ್ತಾವಲ್ಲ ಕಷ್ಟ. ಸಂತೋಷದಿಂದ ಅನುಭವಿಸ್ಬೇಕು. ಹ್ಯಾಪಿಲಿ ಏನ್ ಬಂದದ್ದು ಬರಲಿ ಅಂತೇಳಿ ಸಂತೋಷದಿಂದ ಅನುಭವಿಸ್ಬೇಕು. ಅದು ಅನುಭವಿಸುವ ಸಮಯದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗುರು ಲಿಂಗ ಜಂಗಮರ ಸೇವೆಯಲ್ಲಿ ತೊಡಗಿರ್ಬೇಕು, ಸತ್ಸಂಗದಾಗ ತೊಡಗಿರ್ಬೇಕು. ಮನಸ್ಸನ್ನ ಆ ರೋಗ ಬಾಧೆ ಒಳಗೆ ಮುಳುಗಿಸಬಾರದು. ಮನಸ್ಸೇನ್ ಮಾಡ್ಬೇಕು? ದೈವಿ ಶಕ್ತಿಗಳ ಕಡೆ ಹರಿಸಿ ಮನಸ್ಸನ್ನ ದೈವಿ ಕಾರ್ಯಗಳಲ್ಲಿ ತೊಡಗಿಸಿಬಿಡ್ಬೇಕು. ಅದಕ್ಕೆ ಅಲ್ಲಿ ಏನಾಗ್ತದ ಅಂತಂದ್ರ ಆ ರೋಗದ ಬಾಧೆ ಕಡಿಮೆ ಆಗ್ತದ. ರೋಗದ ಬಾಧೆ ನಮಗ ಹಿಂಸೆ ಕೊಡಂಗಿಲ್ಲ. ನಾವು ನಮ್ಮ ಮನಸ್ಸನ್ನ ದೈವಿ ಕಾರ್ಯಗಳಲ್ಲಿ ತೊಡಗಿಸದೆ ಅಯ್ಯೋ ನನ್ನ ಆರೋಗ್ಯ ಹಿಂಗಾಯ್ತಲ್ಲ ಅಂತೇಳಿ ಚಿಂತೆ ಒಳಗೆ ಮುಳುಗಿಬಿಟ್ಟೆವಂದ್ರ ವಿಪರೀತ ಹಿಂಸೆ ಕೊಡ್ತದೆ. ಅದಕ್ಕೆ ಮನಸ್ಸು ಅದರೊಳಗೆ ಮುಳುಗಿಸಬಾರದು. ಮನಸ್ಸನ್ನು ದೈವಿ ಕಾರ್ಯ ಗುರು ಲಿಂಗ ಜಂಗಮ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಬೇಕು. ಅದಕ್ಕೆ ಒಂದು ಶಾಸ್ತ್ರ ಹಿಡ್ಕೊಂಡು ಓದ್ಕೋತ್ ಕುಂದಿರ್ಬೇಕು, ಇಲ್ಲ ಒಂದು ಗುರು ವಾಕ್ಯಾರ ಕೇಳ್ಕೋತಿರ್ಬೇಕು. ಗುರು ಡೈರೆಕ್ಟ್ ಇಲ್ಲ ಅಂದ್ರೆ ಅವ್ರ ಆಡಿಯೋ ವಿಡಿಯೋಗಳನ್ನ ಕೇಳ್ಕೋತಿರ್ಬೇಕು. ಒಟ್ಟು ಮನಸ್ಸು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಳುಗಿಸಿ ಬಿಟ್ರೆ ಏನಾಗ್ತದ? ಈ ಒಂದು ರೋಗದ ಬಾಧೆ ಕಡಿಮೆ ಆಗ್ತದ. ಮುಂದೇನದವ? ಮುಂದೇನ್ ಬರ್ತಾವ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಇರ್ಬೇಕಾ ಇರಬಾರ್ದ? ಕಾಮ ಕ್ರೋಧ ಏನ್ರಿ? ಒಳ್ಳೆ ಸಾಧನೆಗಿರ್ಬೇಕು. ಚನ್ನಬಸವಣ್ಣವ್ರ ವಚನದಾಗ ಹೇಳ್ತಾರ ಅವರು ಒಂದ್ ಕಡೆ, ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ. ಮೋಹ ಎದಕ್ ಬೇಕು? ಮದ ಎದಕ್ ಬೇಕು? ಮತ್ಸರ ಎದಕ್ ಬೇಕು? ಲೋಭ ಎದಕ್ ಬೇಕು? ಮೋಹ ಎದಕ್ ಬೇಡ? ಮತ್ಸರ ಎದಕ್ ಬೇಡ? ಇದೆಲ್ಲ ಚನ್ನಬಸವಣ್ಣವರ ವಚನಗಳಲ್ಲಿ ಹೇಳ್ತಾರೆ. ಅಂದ್ರ ಇವು ಏನದವ? ನಮ್ಮಲ್ಲಿರುವ ದೈವಿ ಶಕ್ತಿಗಳು. ಈ ಶಕ್ತಿಗಳನ್ನ ನಾವು ಸದ್ಬಳಕೆ ಮಾಡ್ಕೋಬೇಕು. ಅದನ್ನು ಬಿಟ್ಟು ನಾವು ದುರ್ಬಳಕೆ ಮಾಡ್ಕೊಂಡೇವಂತಂದ್ರ ಬಂಧನಕ್ಕೊಳಗಾಗ್ತೀವಿ. ಕಾಮ ಕ್ರೋಧಾದಿಗಳನ್ನ ನಾವು ಸದ್ಬಳಕೆ ಮಾಡ್ಕೊಂಡೇವಂತಂದ್ರ ಮೋಕ್ಷಕ್ಕ ಅವು ನಮಗ ಅನುಕೂಲ ಆಗ್ತವ. ಈ ರೀತಿಯಾಗಿ ಈ ಒಂದು ಮಾನಸಿಕ ನೋವು, ಆಧ್ಯಾತ್ಮಿಕ ದುಃಖ ಇವುಗಳನ್ನ ನಾವು ಸದ್ಬಳಕೆ ಮಾಡಿಕೊಳ್ಳದೆ ಆಧ್ಯಾತ್ಮ ಸಾಧನೆ, ಆಧ್ಯಾತ್ಮಿಕ ದುಃಖದಿಂದ ಪಾರಾಗೋದಕ್ಕೆ ನಾವು ಆಧ್ಯಾತ್ಮ ಸಾಧನೆ ಮಾಡಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ನಾವು ಸದ್ಬಳಕೆ ಹೆಂಗ್ ಮಾಡ್ಕೋಬೇಕು, ಆರೋಗ್ಯ ಹೆಂಗ್ ಚಂದ ಇಟ್ಕೋಬೇಕು, ಇದೆಲ್ಲಾನು ಏನ್ ಮಾಡ್ಬೇಕು? ಆಧ್ಯಾತ್ಮ ಸಾಧನೆ ಎದಕ್ ಮಾಡ್ಬೇಕಂದ್ರೆ ಆಧ್ಯಾತ್ಮಿಕ ತಾಪದಿಂದ ಮುಕ್ತ ಆಗಬೇಕು. ಆಧ್ಯಾತ್ಮಿಕ ಸಾಧನೆ ಮಾಡಬೇಕು. ಅದು ಜ್ಞಾನದ ಸಾಧನೆ, ಅದು ನಾಲೆಜ್ ವಿಸ್ಡಮ್ ಪಡ್ಕೋಬೇಕು. ನೆಕ್ಸ್ಟ್ ಆದಿ ಭೌತಿಕ ತಾಪ. ಈ ಆದಿ ಭೌತಿಕ ತಾಪ ಹೆಂಗ ಮಾಡ್ತೀರಿ? ಹೊರಗಿನ ಕ್ರಿಮಿ ಕೀಟ ಇವೆಲ್ಲ ಹುಳ ಉಪ್ಪಡಿ ಏನೇನೋ ಮನುಷ್ಯರು ದೆವ್ವ ಭೂತ ರಾಕ್ಷಸ ಎಲ್ಲ ಕಾರ್ತಿರ್ತಾವಲ್ಲ, ಇವುಗಳಿಂದ ಪಾರಾಗಬೇಕಾದ್ರೆ ಏನ್ ಮಾಡ್ತೀರಿ? ಸಕಲ ಜೀವಾತ್ಮರಿಗೆ ಲೇಸು ಉಂಟಾಗಲಿ, ಎಲ್ಲರಿಗೆ ಒಳ್ಳೇದಾಗ್ಲಿ, ಎಲ್ಲ ಜೀವಿಗಳಿಗೆ ಒಳ್ಳೇದಾಗ್ಲಿ ಅಂತ ಕಲ್ಯಾಣಕಾರಿ ಗುಣ
ಹೊಂದಬೇಕು ನೀವು. ಒಂದು ಇರುವಿನ ಸಹಿತ ನಾವೇನ್ ಮಾಡ್ಬೇಕು, ರಕ್ಷಣೆ ಮಾಡಿ ಅದಕ್ಕೊಂದು ಒಳ್ಳೆ ಜೀವನ ಕೊಡಬೇಕು. ಪುಣ್ಯದ ಕೆಲಸ ಮಾಡಬೇಕು. ದಾಸೋಗ ಅಂತಿರಲ್ಲ, ಅದು ಮಾಡಬೇಕು. ಎಲ್ಲ ಜೀವಿಗಳಿಗೆ ಒಳ್ಳೇದಾಗಲಿ, ಪಕ್ಷಿಗಳಿಗೆ ನೀರಿಡಬೇಕು, ಕ್ರಿಮಿಕೀಟಗಳಿಗೆ ಒಂದು ಒಳ್ಳೆ ಸ್ಥಾನ ಮಾಡಿ ಕೊಡಬೇಕು. ಜಿರಳೆ ಪರಳೆ ಎಲ್ಲ ಕಡೆ ಓಡಾಡಂಗಿಲ್ಲ. ಅವಕ್ಕ ಒಂದು ಕರೆಕ್ಟ್ ಸ್ಥಾನ ಮಾಡಿ ಕೊಟ್ರಿ ಅಂತಂದ್ರೆ ಅವು ಎಲ್ಲಿ ಓಡಾಡಲ್ಲ, ಅಲ್ಲೇ ಇರ್ತಾವ. ನೊಣಗಳಿಗೆ ಒಂದು ಸ್ಥಾನ ಮಾಡಿ ಕೊಡ್ಬೇಕು. ಇಲ್ಲಿ ಬರ್ರಿ ಎಲ್ಲ ಟ್ರೈನಿಂಗ್ ಕೊಡ್ತೀವಿ. ಒಂದು ನೊಣ ಒಳಗೆ ಬರಂಗಿಲ್ಲ ನಮ್ಮ ಮನ್ಯಾಗ, ಅವಕ್ಕೊಂದು ಜಾಗ ಮಾಡಿ ಕೊಟ್ಟಿವಿ, ಅವು ಅಲ್ಲೇ ಇರ್ತಾವ, ಮತ್ತೆ ಇಲ್ಲಿ ಮುಂದಕ್ಕೆ ಬರಂಗಿಲ್ಲ. ಅವು ಜಿರಳೆಗಳಿಗೆ ಒಂದು ಸ್ಥಾನ ಮಾಡಿ ಕೊಟ್ಟಿವಿ, ಅವು ಅಲ್ಲೇ ಇರ್ತಾವ, ಮತ್ ಮುಂದಕ್ಕೆ ಬರಲ್ಲ. ಅವು ಹಾಲಿನ ಪಾಕಿಟ ಅಂತವ್ ಇಂಥವ್ ಹಾಕಿಕೆ ಒಂದು ರಟ್ಟಿನ ಡಬ್ಬಾಗಿ ಇಟ್ಟರಾಯ್ತು, ಅವು ಅಲ್ಲೇ ಕೂತಿರ್ತಾವ, ಅವೇನು ಹೊರಗೆ ಬರಲ್ಲ. ನೊಣಗಳಿಗೆ ಒಂದಿಟ್ಟು ಏನಾರ ತಿನ್ನಕೊಳ್ಳಕ ಅಲ್ಲಿ ಏನಾರ ನಿಮಗೆ ಮುಸುರಿನೇ ಒಂದು ಪ್ಲೇಟ್ನಾಗ ಹಾಕಿ ಅಲ್ಲಿ ಇಟ್ರಿ ಅಂತಂದ್ರೆ ಅವು ಒಳಗೆ ಬರಂಗಿಲ್ಲ, ಅಲ್ಲೇ ಇರ್ತಾವ. ಒಂದು ನೊಣ ಒಳಗೆ ಬರಂಗಿಲ್ಲ. ಬಾಗಿಲೊಳಗೆ ಬಂದ್ರೆ ಒಂದು ಕ್ಷಣದಾಗೆ ಮತ್ತೆ ವಾಪಸ್ ಓಡೋಗ್ಬಿಡ್ತಾವ. ಇಲ್ಲಿ ಬಂದವರೆಲ್ಲ ಅವೆಲ್ಲ ಅಬ್ಸರ್ವ್ ಮಾಡಿದ್ರೆ ಪರೇಶಾನ್ ಆಗ್ತಾರೆ. ಎಲ್ಲದಕ್ಕೂ ಹೆಂಗ್ ವ್ಯವಸ್ಥೆ ಮಾಡಿರಲ್ರಿ ಸರ್ ಅಂತಾರೆ. ಹೌದ್ರ ಸ್ವಭಾವ ನೋಡಿ ಅವಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕು. ಇರ್ಬಿಗಳು ಅವಕ್ಕೊಂದು ವ್ಯವಸ್ಥೆ ಮಾಡ್ಬೇಕು. ಎಲ್ಲಾನು ನೋಡ್ಬೇಕು. ಎಲ್ಲ ಭೂತಗಳಿಗೆ ಒಳ್ಳೆ ವ್ಯವಸ್ಥೆ ಮಾಡಿದೆವು ಅಂತಂದ್ರೆ ಅವೇನ್ ನಮಗೆ ತೊಂದರೆ ಕೊಡಂಗಿಲ್ಲ. ಅವುಗಳ ಕಲ್ಯಾಣವನ್ನು ಬಯಸಬೇಕು. ಆದಿಭೌತಿಕ ತಾಪ, ಹೊರಗಿನ ಜೀವಿಗಳು 84 ಲಕ್ಷ ಜೀವಿರಾಶಿಗಳಿಂದ ನಮ್ಗೆ ಏನ್ರ ತೊಂದರೆ ಯಾಕೆ ಆಗ್ತದಂದ್ರೆ ಹಿಂದಿನ ಜನ್ಮದಾಗ ನಾವು ಅವುಗಳಿಗೇನು ಒಳ್ಳೇದು ಬಯಸಂಗಿಲ್ಲ, ಮತ್ತ ಅವಕ್ಕ ಕೆಟ್ಟದು ಮಾಡಿರ್ತೀವಿ, ಅದಕ್ಕೆ ಅವು ತಾಪ ಕೊಡ್ತಿರ್ತಾವ. ಈ ಜನ್ಮದಾಗ ಯಾವ್ದಾದ್ರು ಅವಕ್ಕೆ ಒಳ್ಳೆ ಜೀವನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೆವು ಅಂತಂದ್ರೆ ಅದು ನಮ್ಗೆ ಆಶೀರ್ವಾದ ಆಗ್ತದೆ. ಆದಿಭೌತಿಕ ತಾಪದಿಂದ ನಾವು ಮುಕ್ತ ಆಗ್ತೀವಿ. ಮುಂದೆ ಆದಿದೈವಿಕ ತಾಪ, ಇದು ಯಾರ ಕೈಯಾಗ ಇಲ್ಲ. ಒಮ್ಮಿದೊಮ್ಮಿಗೆ ಮಳಿ ಬರ್ಲಾರ್ದಂಗೆ ಆಗ್ಬಿಡೋದು, ಬರಗಾಲ. ಇದು ಯಾರ ಕೈಯಾಗ? ಒಮ್ಮಿದೊಮ್ಮಿಗೆ ಬಸ್ಸಿನಾಗ ಹೋಗೋ ಟೈಮ್ನಾಗ ಡ್ಯಾಮ್ ಅಂತ ಎಲ್ಲೋ ನೀರಾಗ ಬಿತ್ತು, ರೋಡ್ ಮೇಲೆ ಬಿತ್ತು, ಅಥವಾ ಗುಡ್ಡದಾಗ ಉಳ್ಕೊಂಡು ಬಿತ್ತು. ಹಡಗ್ನಾಗ ಹೋಗೋ ಟೈಮ್ನಾಗ ಹಡಗ ಮುಣಗ್ಲಕತ್ತು. ಇವು ಯಾರ ಕೈಯಾಗ ಅದಾವು? ಯಾವ ಟೈಮ್ನಾಗ ಏನಾಗ್ತದೆ ಅವನಿಗೆ ಗೊತ್ತು. ಕುತ್ತಲ್ಲೇ ಮನಿನೇ ತಲೆ ಮೇಲೆ ಬಿತ್ತಂದ್ರೆ ಏನ್ ಮಾಡ್ತೀರಿ? ಆದಿದೈವಿಕ. ಇದಕ್ಕೇನ್ ಮಾಡ್ತೀರಿ? ಆದಿದೈವಿಕ ತಾಪದಿಂದ ಮುಕ್ತ ಆಗೋದಕ್ಕೆ ಏನ್ ಮಾಡ್ತೀರಿ? ಗಂಡ ಹೆಂಡತಿ ಹಡಗಿನಾಗ ಹೋಗ್ಲಕತ್ತಿದ್ರಂತ. ಒಬ್ಬ ಸಂತ ಹೆಂಡತಿನ ಕರ್ಕೊಂಡು ಹಡಗಿನಾಗ ಹೋಗ್ತಾ ಇರುವ ಕಾಲಕ್ಕ ಏನಾಯ್ತು? ಹಡಗು ಬಿರುಗಾಳಿಗೆ ಸಿಲುಕಿ ಇನ್ನೇನು ಯಾರೂ ಉಳಿಯಂಗಿಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವ್ರು ಅನೌನ್ಸ್ ಮಾಡಿದ್ರು, ನಮ್ಮನ್ನ ದೇವರ ರಕ್ಷಣೆ ಮಾಡುವ ಲಕ್ಷಣ ಕಾಣ್ತಾ ಇಲ್ಲ, ನಾವೆಲ್ಲರೂ ಮುಣಿಗಿ ಸಾಯುವ ಲಕ್ಷಣ ಕಾಣ್ಲಕತ್ತದ. ಹಿಂಗಾಗಿ ಎಲ್ಲರೂ ನಿಮ್ಮ ದೇವರಿಗೆ ನೆನೆಸುವರಿ, ನಿಮ್ಮ ದೇವರೇ ನಿಮಗೆ ಕಾಪಾಡ್ತಾನಂತ ಹೇಳ್ಬಿಟ್ರು. ಈ ಸಂತ ಏನ್ ಮಾಡ್ದ? ಸುಮ್ಮ ಕೂತಿದ್ದ. ಬಾಗಲಾಗ ಅವನ ಹೆಂಡತಿ ಅದ ಅನೌನ್ಸ್ ಮಾಡಿದ ಕೇಳಿದಳು, ನಾವು ಸಾಯ್ಲಕತ್ತೀವಿ ಅಂತ ಗೊತ್ತಾಯ್ತು ಅಕ್ಕಿಗೆ. ಗಂಡನ್ ಮಾರಿ ನೋಡ್ತಾಳ. ಅವ ಗಂಡ ಹೆಂಗ್ ಕೂತಿದ್ನಂದ್ರ ಅದು ಕೇಳೇನೋ ಇಲ್ಲೋ ಅನ್ನಂಗ್ ಕೂತಿದ್. ನಾವು ಸುಮ್ಮ ಸೈಲೆಂಟ್ ಆಗಿ ಕೂತಿದ್ದ. ಸಂತವ ನಿಶ್ಚಿಂತ ಇರ್ತಾನ. ಅವ ದುಃಖ ಇಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ, ಆರಾಮ್ ಕೂತ್ಬಿಟ್ಟಿದ್ದ. ಕುಂತ ಹೊತ್ನಾಗ ಹೆಣ್ತಿ ಅಂತಾಳ, ರೀ ಏನು ಈಗ ಅವ್ರು ಏನ್ ಅನೌನ್ಸ್ ಮಾಡಿದ್ರು ಕೇಳಿದಿರ? ಕೇಳಿದ್ನಲ್ಲ. ಏನ್ ಹೇಳಿದ್ರು? ಹಡಗ ಹಿಂಗ ಮುಣಗ್ಲಕತ್ತದ, ಎಲ್ಲರೂ ಸಾಯ್ಲಕತ್ತೀವಿ ಅಂತ ಹೇಳಕತ್ತ. ಮತ್ತ ಎಷ್ಟ್ ಆರಾಮ್ ಕೂತಿರಲ್ಲ, ಸಾಯ್ಲಕತ್ತೀವಿ ಅಂತ ಹೇಳಿದ್ರು ಎಷ್ಟ್ ಆರಾಮ್ ಕೂತಿರಲ್ಲ. ಒಂದ್ ಸ್ವಲ್ಪನೂ ನಿಮಗ್ ಭಯನೇ ಇಲ್ಲಲ್ಲ. ನಿಮಗ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಚಿಂತೆ ಇಲ್ಲ, ಸ್ಪಂದನೆ ಇಲ್ಲ. ಏನಿದು ನೀವು ಹಿಂಗೆ ಕೂತಿರಲ್ಲ? ಅವಾಗ ಅವನ್ ಕೈಯಾಗ ಒಂದು
ಚಾಕು ಬ್ಯಾಗ್ನಾಗ ಒಂದು ಚಾಕು ಇರ್ತದೆ. ಆ ಚಾಕು ತಗೊಂಡು ಹೆಂಡತಿ ಕುತ್ತಿಗೆ ಮೇಲೆ ಇಡ್ತಾನ. ಹೆಂಡತಿ ಕುತ್ತಿಗೆ ಮೇಲಿಟ್ಟು ಹೆಂಡತಿ ಕೇಳ್ತಾನ ಏನಂತ, ಈಗ ನಿನಗೇನು ಅನಿಸ್ತದ? ಈ ಚಾಕು ನಿನ್ ಕುತ್ತಿಗೆ ಮೇಲೆ ಇಟ್ಟಿನಲ್ಲ, ನಿನಗೇನು ಅನಿಸ್ತದ? ಈಗ ಭಯ ಬರ್ಲಕತ್ತದ ನಿನಗ? ಇಲ್ಲ ಅಂತ ಆಕೆ. ಗಂಡ ಕುತ್ತಿಗೆ ಮೇಲೆ ಚಾಕು ಇಟ್ಟನ ಅಂದ್ರೂ ಆಕೆಗೆ ಭಯ ಇಲ್ಲ. ಯಾಕೆ ಭಯ ಇಲ್ಲ? ಚಾಕು ಅಪಾಯಕಾರಿ ಅದ ಅಲ್ಲ ಅಂತ ನಾವು. ಚಾಕು ಏನು ಅಪಾಯಕಾರಿ ಆದ್ರ ಆ ಚಾಕು ಹಿಡಿದ ಕೈ ಏನದಲ್ಲ, ನನಗೆ ರಕ್ಷಣೆ ಮಾಡುವಂತ ಕೈ ಅದ. ಅದು ಎಂದೂ ನನಗ ಅಪಾಯ ಮಾಡಂಗಿಲ್ಲ. ಅದು ನನಗೆ ಕಲ್ಯಾಣವನ್ನೇ ಬಯಸ್ತದ ಅಂತಂತಳಕ್ಕೆ. ಅದೇ ರೀತಿ ಈಗೇನಿದು ಸಮುದ್ರದಾಗ ಸುನಾಮಿ ಬಂದದಲ್ಲ, ಇದು ಅಪಾಯಕಾರಿ, ನಮ್ಮನ್ನ ಮುಳುಗಿಸಿ ಸಾಯಿಸುವಷ್ಟು ಅಪಾಯಕಾರಿ ಇದು ಆದ ಖರೆ. ಆದ್ರೆ ಇದನ್ನ ತಂದವ ಯಾರು? ಸುನಾಮಿ ತಂದವ ಯಾರು? ಪರಮಾತ್ಮ. ಆ ಪರಮಾತ್ಮ ಏನದನ ನಮ್ಮ ಪಕ್ಷದವನ, ಅವ ನಮ್ಮ ಕಲ್ಯಾಣವನ್ನೇ ಬಯಸುವವನು. ಹೀಗಾಗಿ ಆ ಪರಮಾತ್ಮನ ಮೇಲೆ ನಾವು ನಂಬಿಕೆ ಇಟ್ಟಾಗ ಈ ಸುನಾಮಿ ನಮಗ ಭಯ ಉಂಟು ಮಾಡಂಗಿಲ್ಲ. ಯಾವ ರೀತಿ ಆ ಚಾಕು ಹಿಡಿದ ಕೈ ಮೇಲೆ ಆಕಿ ವಿಶ್ವಾಸ ಮಾಡಿ ಚಾಕುವಿಗೆ ಹ್ಯಾಂಗ ಅಂಜಲಿಲ್ಲೋ, ಅದೇ ರೀತಿ ಪರಮಾತ್ಮನ ಮೇಲೆ ವಿಶ್ವಾಸ ಮಾಡಿ ಈ ಸುನಾಮಿಗೆ ನಾವು ಅಂಜ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಸಜ್ಜನರ ಸಂಘದಲ್ಲಿ ಇರಬೇಕು ಅಂತ. ಯಾಕಂದ್ರ ಅವ ಒಬ್ಬ ಪುಣ್ಯಾತ್ಮ ಇದ್ದದ್ದಕ್ಕ ಅವನಿಗೆ ಪರಮಾತ್ಮ ರಕ್ಷಣೆ ಮಾಡ್ಲೇಬೇಕಲ್ಲ. ಅವನಿಗೆ ರಕ್ಷಣೆ ಮಾಡ್ಬೇಕಂದ್ರೆ ಅದು ಹಡಗ ಮುಳುಗಬಾರದು ಅಂತಂದ್ರೆ ಹಡಗಿನಾಗ ಇದ್ದ ಇತರ ಜೀವಿಗಳು ಆ ಸಜ್ಜನರ ಸಂಘದಾಗ ಇದ್ದದ್ದಕ್ಕ ಓಸು ಮಂದಿ ರಕ್ಷಣೆ ಹೊಂದುತ್ತಾರ. ಹೀಗಾಗಿ ಅಧಿದೈವಿಕ ತಾಪ ಅಂತಂದ್ರೆ ಇದರಿಂದ ಪಾರಾಗಬೇಕು ಅಂದ್ರೆ ಆ ದೇವರ ಮೇಲೆ ನಂಬಿಕೆ ಶ್ರದ್ಧೆ ಇಟ್ಟು ದೇವರ ಸೇವೆ ಮಾಡುವುದರಲ್ಲಿ ನಿರತರಾಗಿ ಬಿಟ್ಟೆವು ಅಂತಂದ್ರೆ, ದೇವರ ಸ್ತುತಿ ಮಾಡುವುದರಲ್ಲಿ ನಿರತರಾಗಿ ಬಿಟ್ಟೆವು ಅಂತಂದ್ರೆ ಏನಾಗ್ತೀವಿ? ಈ ಅಧಿದೈವಿಕ ತಾಪದಿಂದ ಮುಕ್ತ ಆಗ್ತೀವಿ. ಚಲೋ ಅದನ್ರಿ? ಏನ್ ನಿದ್ದೆ ಆಯ್ತು? ಚಲೋ. ನಂಬಿದ್ರ ಯಾವ ತಾಪಗಳು ಏನು ಮಾಡಲ್ಲ. ಪರಮಾತ್ಮನ ನಂಬಿದ್ರ ಅಧಿದೈವಿಕ ತಾಪದಿಂದ ಮುಕ್ತ ಆಗ್ತೀವಿ. ಮೈಯಾಗ ಜಡ್ಡಿತ್ತು ಅಂತಂದ್ರೆ ಪರಮಾತ್ಮನ ನಂಬಿದ್ರೆ ಉಪಯೋಗ ಇಲ್ಲ. ಮೈಯಾಗ ಜಡ್ಡು ಆಧ್ಯಾತ್ಮಿಕ ತಾಪ ಅಂದ್ರೆ ಡಾಕ್ಟರ್ ಬಳಿ ಟ್ರೀಟ್ಮೆಂಟ್ ತಗೋಬೇಕು. ಮತ್ತ ಒಳಗಿರುವ ಕಾಮ ಕ್ರೋಧಾದಿಗಳು ಸುಖ ದುಃಖಾದಿಗಳು ನಮಗೆ ತ್ರಾಸ ಕೊಡ್ಲಕತ್ತಾವ ಅಂತಂದ್ರೆ ಅದಕ್ಕೆ ಜ್ಞಾನ ಬೇಕು. ಆಧ್ಯಾತ್ಮ ಸಾಧನೆ, ಆಧ್ಯಾತ್ಮಿಕ ತಾಪದಿಂದ ಮುಕ್ತ ಆಗ್ಬೇಕಾದ್ರೆ ಆಧ್ಯಾತ್ಮಿಕ ಸಾಧನೆ. ಸುಖ ಎದಕ್ಕೆ ಉಪಯೋಗ ಅದ, ಎದಕ್ಕೆ ಉಪಯೋಗ ಇಲ್ಲ, ದುಃಖ ಎದಕ್ಕೆ ಉಪಯೋಗ ಅದ, ದುಃಖ ಎದಕ್ಕೆ ಉಪಯೋಗ ಇಲ್ಲ, ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳು ಅವು ಎದಕ್ಕೆ ಉಪಯೋಗ ಮಾಡ್ಕೋಬೇಕು, ಎದಕ್ಕೆ ಉಪಯೋಗ ಮಾಡ್ಕೋಬಾರ್ದು, ಇದೆಲ್ಲ ಆಧ್ಯಾತ್ಮ ಸಾಧನೆ ಮಾಡಬೇಕು, ತಿಳ್ಕೋಬೇಕು. ಇದೆ ಅಧಿಭೌತಿಕ ತಾಪದಿಂದ ಮುಕ್ತ ಆಗ್ಬೇಕಾದ್ರೆ ಸಕಲ ಜೀವಾತ್ಮರಿಗೆ ಲೇಸು ಉಂಟಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ದಾಸೋಹ ಮಾಡ್ತಾ ಇದ್ರಿ ಅಂತಂದ್ರೆ ಯಾವ ಭೂತಗಳು ನೀವು ತೊಂದರೆ ಮಾಡಂಗಿಲ್ಲ. ಗಣಪತಿ ಹಬ್ಬಕ್ಕ ಹೋಳಿ ಹುಣ್ಣಿಮೆಗೆ ಏನೋ ರೊಕ್ಕ ಕೇಳಕ್ ಬರ್ತಾರೆ. 10, 20, 50, 100 ಕೊಟ್ರೆ ಸುಮ್ಮೋತಾರ. ಮತ್ತೆ ಅವ್ರಿಗೆ ಅಲ್ಲಿ ಕೊಡಂಗಿಲ್ಲ ಅಂತ ದಿಮಾಕ್ ಮಾಡಿ ಜಿದ್ದು ಮಾಡಿದ್ರೆ 100 ರೂಪಾಯಿಗೆ 200 ರೂಪಾಯಿ ಲಾಸ್ ಮಾಡಿ ಹೋಗ್ತಾರೆ. ಅವ್ರು ಏನಾರ ಒಂದು ಗದ್ದಲ ಮಾಡಿಬಿಡ್ತಾರೆ. ಅಧಿಭೌತಿಕ ತಾಪಗಳು ಅವುಗಳಿಂದ ಹೆಂಗ ನಾವು ಪಾರಾಗಬೇಕು ಅನ್ನೋದು ಒಂದು ಕೌಶಲ್ಯ ಇರ್ಬೇಕು. ಜೀವನದೊಳಗ ಕೌಶಲ್ಯ ಇರ್ಬೇಕು. ಎಷ್ಟಾಯ್ತು? 10:38. ಸ್ವಲ್ಪ ಇದು ತಾಪದ ಬಗ್ಗೆ ಹೇಳೋದಕ್ಕೆ ಎಕ್ಸ್ಟ್ರಾ ತಗೊಂಡಿನಿ ಟೈಮ್. ಇರ್ಲಿ, ಏನ್ ತೊಂದರೆ ಇಲ್ಲ. ಪಾಠ ಮುಗಿಸೋಣ. ಏನಾರ ಡೌಟ್ಸ್ ಇದ್ದು ಅಂತಂದ್ರೆ ಈ ಡೌಟ್ಸ್ ಬಗ್ಗೆ ಚರ್ಚೆ ಮಾಡಬೇಕು. ಯಾವಾಗ? ನಾಳೆ. ಇವತ್ತು ಬೇಡ ಚರ್ಚೆ ಟೈಮ್ ಅಂತ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ.